ಸೋಮವಾರಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಆಚರಿಸಿ ವೈದ್ಯರನ್ನು ಸನ್ಮಾನ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಜಮೀರ್, ಇಲ್ಲಿ ಕೆಲಸ ಮಾಡಲು ತುಂಬಾ ಖುಷಿ ತಂದುಕೊಟ್ಟಿದೆ. ಸಾರ್ವಜನಿಕರು ನಮ್ಮೊಂದಿಗೆ ಸೌಜನ್ಯದಿಂದ ವರ್ತಿಸಿ ಸಹಕರಿಸುತ್ತಾರೆ ಎಂದರು. ನಮ್ಮ ಆಸ್ಪತ್ರೆಯಲ್ಲಿ ಕೆಲವು ವೈದ್ಯರ ಕೊರತೆ ಇದೆ, ಆದರೂ ಇರುವಷ್ಟು ವೈದ್ಯರು ಬರುವಂತ ರೋಗಿಗಳಿಗೆ ಸಹಕಾರ ನೀಡ್ತಾ ಇದ್ದೇವೆ ಎಂದರು. ಅವಶ್ಯಕತೆ ಇದೆ. ನಾಲ್ಕು ಇಲ್ಲಿನ ಜನಗಳು ಕೂಡ ಭಾರಿ ಸಮಯದಿಂದ ಏನಾದರೂ ಸೇವೆ ಸಿಗದಿದ್ದ ಸಂದರ್ಭದಲ್ಲಿ ಪ್ರತಿಭಟನೆಗಳು ಮಾಡಿರುವಂಥದ್ದು. ಅಷ್ಟು ಬಿಟ್ಟರೆ ಯಾವುದಕ್ಕೂ ಸುಮ್ಮನೆ ತೊಂದರೆ ಕೊಡೋದು ನಾವು ನೋಡಿಲ್ಲ. ಅದು ಎಸ್ಪೆಷಲಿ ಈ ಭಾಗದಲ್ಲಿ ಇದೆಲ್ಲ ಸಾರ್ವಜನಿಕರು ಗೊತ್ತಿದೆ. ನಾವೇನಾದರೂ ವೈದ್ಯರಿಗೆ ಸುಮ್ಮನೆ ತೊಂದರೆ ಕೊಟ್ಟರೆ ವೈದ್ಯರು ಬರಲ್ಲ, ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಅವರು ಅನುಭವದಿಂದ ಏನೋ ಇಲ್ಲಿ ಗಲಾಟೆಗಳಾಗಿ ಇನ್ನೊಂದರಲ್ಲಿ ಕಡಿಮೆ ಇದೆ. ಸೊ ಅಂಥದ್ರಲ್ಲಿ ನಾವು ಕೂಡ ಸಹಕಾರ ಮಾಡಬೇಕು. ನಮ್ಮ ಏನು ನಾವು ಯಾವ ಪ್ರೊಫೆಷನ್ ಓದಿದ್ದೀವಿ ಅಲ್ಲಿ ಸೇವೆ ಕೊಡುವಂಥದ್ದನ್ನು ನಮ್ಮ ಕಡೆಯಿಂದ ಆಗಬೇಕಾಗಿದೆ. ಇಲ್ಲ ಸ್ಟಾಫ್ಗಳು ಕೂಡ ಸಾರ್ವಜನಿಕರಿಗೆ ಇರೋದು ನಮ್ಮ ಗೌರ್ಮೆಂಟ್ ಸೆಕ್ಟರ್ಗೆ ಮ್ಯಾಕ್ಸಿಮಮ್ ಬರುವಂಥವ್ರು ಕೊಡೋದು. ವೈದ್ಯರು ಕೊರತೆ, ಜೊತೆಗೆ ತಜ್ಞ ವೈದ್ಯರು ಕೊರತೆ ಇದೆ. ನಾವು 2-3 ಬಾರಿ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಮಂತ್ರಿಗಳ ಸರ್ ಅವರು ಕೂಡ ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಮತ್ತು ಕನ್ನಡ ಸರ್ ಅವರು ಕೂಡ 2-3 ಬಾರಿ ವಿಧಾನಸೌಧದಲ್ಲಿ ಮೀಟಿಂಗ್ಸ್ ಕೂಡ ಮಾಡಿದ್ವಿ. ಯಾರಾದರೂ ಡಾಕ್ಟರ್ಗಳು ಬಂದರೆ ಅವರನ್ನು ಇಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತ ಅನುಮತಿಯನ್ನು ಕೂಡ ಮಾಡಿದ್ದು. ಇಲ್ಲಿ ಮಾಡಿದಂಥವರು ಸುಮಾರು ಜನ, ಒಂದು 2-3 ಜನ ಡಾಕ್ಟರ್ಸ್ ಜೊತೆ ವೇತನ ಹಾಕಿದ್ರು, ಯಾರು ರಿಪೋರ್ಟೇ ಮಾಡ್ಕೊಂಡಿಲ್ಲ. ವಾಪಸ್ ಅವರು ರಿಪೋರ್ಟ್ ಮಾಡಲಿಲ್ಲ, ಬರಲೇ ಇಲ್ಲ. ಅವರು ಹಾಗೆ ಟ್ರಾನ್ಸ್ಫರ್ ಮಾಡಿದ್ರು, ಯಾರು ಬರಲಿಲ್ಲ. ಈ ಬಂದವರನ್ನ ನಾವು ಉಳಿಸ್ಕೊಳ್ಳೋಂಥದ್ದು ಕೆಲಸವನ್ನು ನಾವು ನಮ್ಮ ಸಾರ್ವಜನಿಕರು ಮತ್ತು ಎಲ್ಲ ಇಲಾಖೆ ಯಾರು ಹಿರಿಯರಿದ್ದೀರಿ ಇವೆಲ್ಲ ಕರ್ತವ್ಯ. ಯಾಕಂತಂದರೆ ಇಂಥ ಇಂಟೀರಿಯರ್ ಪ್ಲೇಸಲ್ಲಿ ತುಂಬ ಇವರಿರುವಂಥವ್ರು ಕಾರ್ಮಿಕರು ಕೆಲಸ ಮಾಡುವಂಥದ್ದು ಬಡವರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಮಾತನಾಡಿ, ಕೊಡಗು ಜಿಲ್ಲೆಗೆ ವೈದ್ಯರು ಬರಲು ಮನಸ್ಸು ಮಾಡುವುದಿಲ್ಲ. ಜಿಲ್ಲೆಯ ಶಾಸಕರು ಈ ವಿಚಾರವಾಗಿ ಸರ್ಕಾರದ ಸಚಿವರ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದ ನೀಗಿಸಿದ್ದೇವೆ. ಈಗ 9 ಡಾಕ್ಟರ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದರು. ತುಂಬಾ ಒಳ್ಳೆ ಸ್ಪೆಷಲಿಸ್ಟ್, ತುಂಬಾ ಒಳ್ಳೆ ಸಬ್ಜೆಕ್ಟ್ ಅಪ್ಪ, ಕರೆಕ್ಟ್ ಟೈಮಿಗೆ ಬಂದು ಒಂದು ಪ್ರಾಣ ಸೇವ್ ಮಾಡಿದ್ದಾರೆ ಮೇಡಮ್ ಅಂತ. ಅದೇ ಥರ ನಮ್ಮ ಫಿಸಿಷಿಯನ್ ಸರ್ ಒಂದು ಪೇಷಂಟಿಗೆ ಅನಾಫಿಲಿಕ್ಸ್ ರಿಯಾಕ್ಷನ್ ಆಗಿತ್ತು. ಸರ್ ಬಂದು ಬೇಗ ಮ್ಯಾನೇಜ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಹುಷಾರು ಮಾಡಿಸಿದ್ರು. ಆಗ ಗೊತ್ತಾಯ್ತು ಫಿಸಿಷಿಯನ್ ರೋಲ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ, ಫಿಸಿಷಿಯನ್ ಇದ್ದರೆ ಹಾಸ್ಪಿಟಲ್ ನಡ್ಸಕ್ಕೆ ಆಗಲ್ಲ ಅಂತ. ಅದೇ ರೀತಿ ಒಂದು OBG ಪೇಷಂಟ್ ಬಂದಾಗ, ಗೈನೆಕ್ ಪೇಷಂಟ್ ಬಂದಾಗ ಡೆಲಿವರಿ ಮಾಡಿಸಿ ಮಗು ಡೆಲಿವರಿ ಮಾಡಿ ಸೇಫ್ ಆಗಿ ತಾಯಿ ಮತ್ತು ಮಗು ಕೊಡ್ಬೇಕಂದ್ರೆ OBG ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಆಗೋದು. ಹಾಸ್ಪಿಟಲ್ ಯಾರು ಇಲ್ಲದ್ರೆ ಪರವಾಗಿಲ್ಲಪ್ಪ, OBG ಅಂತೂ ಇರಲೇಬೇಕು. ಸೊ ಅದೇ ರೀತಿ ಹಳ್ಳಿ ಡಾಕ್ಟರ್ ಬಂದಾಗ ನನ್ಗೆ ಗೊತ್ತಾಯ್ತು ಹಳ್ಳಿ ನೋವು ಯಾವ ಥರ ಇರುತ್ತೆ ಅಂದರೆ, ನಿಮ್ಗೆ ಗೊತ್ತಿದೆ, ಎಲ್ಲ ಅನುಭವ ಆಗಿದೆ ಅನ್ಸುತ್ತೆ. ಹಳ್ಳಿ ಡಾಕ್ಟ್ರ್ ಬಂದು ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಆ ಬಸ್ ಎಲ್ಲ ಟ್ರೈನ್ ಮಾಡಿದಂಗ ಹಾಸ್ಪಿಟಲ್ ಯಾರು ಇಲ್ಲದ್ರೆ ಪರವಾಗಿಲ್ಲಪ್ಪ, ಹಳ್ಳಿಯಿಂದ ಅಂತ ಮಾತ್ರ ಇರಬೇಕು. ಸೊ ಹಾಗಾಗಿ ಎಲ್ಲ ಡಾಕ್ಟರ್, ಈಗ ಮುಂದೆ ಶೇಖರಲ್ಲಿ ಸ್ವಲ್ಪ ಒಂದು ಕಣ್ಣಲ್ಲಿ ಒಂದು ಫಾರಿನ್ ಬಾಡಿ ಬಿದ್ದಿತ್ತು, ಕಣ್ಣಲ್ಲಿ ಎಷ್ಟು ಸೂಕ್ಷ್ಮವಾಗಿ ತೆಗೆದಂದ್ರೆ ಆ ಪೇಷಂಟ್ ಇಮಿಡಿಯೇಟ್ ಆಗಿ ತೆಗೆದಿದ್ದಕ್ಕೆ ಒಂದು ದೃಷ್ಟಿ ಉಳಿತು, ಒಂದು ವಿಷನ್ ವಾಪಸ್ ಬಂತು. ಅದೇ ಪೇಷಂಟ್ ಮಡಿಕೆ ರೆಫರ್ ಮಾಡ್ತಾರೆ, ಡಿಲೇ ಆಗಿಬಿಡ್ತಾ ಇತ್ತು ಅವನು. ಕರವೇ ಜಿಲ್ಲಾಧ್ಯಕ್ಷ KN ದೀಪಕ್ ಮಾತನಾಡಿ, ಇಲ್ಲಿನ ವೈದ್ಯರು ಸಕಾಲಕ್ಕೆ ಕೆಲಸ ಮಾಡುತ್ತಿದ್ದರಾದರೂ ತುರ್ತು ಸೇವೆಗೆ ರೋಗಿಗಳನ್ನು ಹೊತ್ತು ತರಲು ಆಂಬ್ಯುಲೆನ್ಸ್ನ ಕೊರತೆ ಇದೆ. ಚಿಕ್ಕಪುಟ್ಟ ಸರ್ಜರಿಗಳಿಂದ ಮಾಡಿಸಲು ಜಿಲ್ಲಾಸ್ಪತ್ರೆಗೆ ತೆರಳುವ ಅನಿವಾರ್ಯತೆ ಹೆಚ್ಚಾಗಿದೆ ಎಂದರು. ಬಂದು 7 ಜನ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮಗೆ ಇದು ಗುಡ್ಡಗಾಡು ಮತ್ತು ಶ್ರಮಿಕರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಆಗಿರೋದ್ರಿಂದ ನಮಗೆ ಮೂಳೆ ತಜ್ಞರು ಅತಿ ಅವಶ್ಯಕವಾಗಿದೆ. ಈಗೇನಾಗಿದೆ, ಇಲ್ಲಿ ಮೂಳೆ ತಜ್ಞರು ಕಾರ್ಯವನ್ನು ನಿರ್ವಹಿಸೋರು ಹೆಸರಲ್ಲಿದೆ, ಆದರೆ ಅವ್ರ ಬದಲಿಗೆ ಬೇರೆಯವರು ಬರೋಕ್ಕೂ ಆಗ್ತಾ ಇಲ್ಲ, ಅವ್ರು ಬಂದು ಡ್ಯೂಟಿ ಕೂಡ ಮಾಡ್ತಾ ಇಲ್ಲ. ಇದು ನಮ್ಮ ಕಾರ್ಮಿಕ ವಲಯಕ್ಕೆ ಮತ್ತು ರೈತ ವರ್ಗಕ್ಕೆ ತುಂಬ ನುಂಗಲಾರದ ತುತ್ತಾಗಿದೆ. ಜೊತೆಗೆ ನಮ್ಮ ಹಲವಾರು ವೈದ್ಯರು ಮಾತಾಡ್ತಾ ಹೇಳಿದ್ರು, ಅನಸ್ತೇಷಿಯಾ ಡಾಕ್ಟರ್ ಒಬ್ಬರು ಇದ್ರೆ ಎಷ್ಟೋ ಕೆಲಸಗಳು ಹೊರಗಡೆ ಹೋಗುವಂಥ ಕೇಸ್ಗಳು ನಮ್ಮ ಸೋಮವಾರಪೇಟೆ ಆಸ್ಪತ್ರೆಯಲ್ಲಿ ನಾವು ಮಾಡ್ತೀವಿ, ನಮಗೆಲ್ಲರೂ ಕೂಡ ಉತ್ಸಾಹ ಇದೆ ಅಂತೇಳಿ ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮತ್ತು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಅನಸ್ತೇಷಿಯಾ ಮತ್ತು ಮೂಳೆ ತಜ್ಞರನ್ನ ದಯವಿಟ್ಟು ನಮಗೆ ನೇಮಕ ಮಾಡಿಕೊಳ್ಬೇಕು. ಹಾಗೆ ಮೊದಲಿದ್ದಂಥ ವಿಲೇಜ್ ನರ್ಸ್ಗಳು ಈಗ ತುಂಬ ಕಡಿಮೆ ಆಗ್ತಾ ಇದೆ. ಅಂಥವ್ರ ಈಗ ಅದು ಜಾಸ್ತಿ ಆಶಾ ಕಾರ್ಯಕರ್ತರನ್ನ ಬಳಸ್ಕೊಳ್ಳುವಂಥದ್ದು ಆಗ್ತಾ ಇದೆ. ದಯವಿಟ್ಟು ವಿಲೇಜ್ ನರ್ಸನ್ನ ಕೂಡ
ಒಂದು ನೇಮಕವನ್ನು ಮಾಡಿ ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸೇವೆಗೆ ಅವಕಾಶ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ವೈದ್ಯರನ್ನ ಗುರುತಿಸಿ ಅವರಿಗೆ ಗೌರವ ಕೊಡೋದು, ಜೊತೆಗೆ ಅವರ ಜೊತೆಯಲ್ಲಿ ಅವರ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆಯಾಗಿ ನಿಲ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂತಂದರೆ ಈಗಾಗಲೇ ನಮ್ಮ ಹಲವಾರು ವೈದ್ಯರು ಮಾತಾಡ್ತಾ ಹೇಳಿದ ಹಾಗೆ ಆಸ್ಪತ್ರೆಗೆ ಬಂದ ತಕ್ಷಣ ಕೆಲವರಿಗೆ ಚಿಕಿತ್ಸೆಗಳು ಸಿಗಬೇಕು. ಆ ಚಿಕಿತ್ಸೆ ಸಿಗಲಿಕ್ಕೆ 5 ನಿಮಿಷ ಆ ಕಡೆ ಈ ಕಡೆ ಆದರೂ ಕೂಡ ಅವರು ವಿಚಿತ್ರವಾಗಿ ನಡ್ಕೊಳ್ಳುವಂಥ ರೀತಿಗಳನ್ನ ನಾವು ನೋಡಿದ್ದೀವಿ. ಇಡೀ ರಾಜ್ಯದಲ್ಲಿ ಹೋಲಿಸಿದ್ರೆ ಹಲವಾರು ಜಾಗಗಳಲ್ಲಿ ವೈದ್ಯರ ಸಮಸ್ಯೆ ಇದೆ. ನಮ್ಮ ವೈದ್ಯರು ನಾವು ನೋಡಿದಂಗೆ ನಾವು ಸುಮಾರು 18ರಿಂದ 20 ವರ್ಷದಿಂದ ಸಂಘಟನಾ ಜೀವನದಲ್ಲಿದ್ದೀವಿ. ನಮ್ಮ ಆಸ್ಪತ್ರೆಯ ವೈದ್ಯರು ದಿನದ 24 ಗಂಟೆ ಕೂಡ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಸೇವೆಯನ್ನು ಮಾಡಿದಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಿಗೆ ವೈದ್ಯರ ಮೇಲೆ ಈ ಸಂದರ್ಭ ವೈದ್ಯರಾದ ಕಿರಣ್ ಕೆ, ಪ್ರತಿಭಾ ಆರ್, ಅಶ್ವಿನಿ ಎನ್, ಶೇಖರಾಜು, ಮಂಜುಳಾ, ಯಶಸ್ ಗಾಂಧಿ, ಲೋಕೇಶ್, ಕರವೇ ಪದಾಧಿಕಾರಿಗಳಾದ ಮಂಜುನಾಥ್, ವಸಂತ, ರವೀಶ್ ಪಾಲ್ಗೊಂಡಿದ್ದರು.